Yes. Happy evening, all of you. Welcome for this wonderful Buddha Purnima. Okay, Buddha Purnima Dinada Purnime ritual. Right? Full moon ritual na ನಾವು perform ಮಾಡೋಣ manifestation ritual ನ ರೈಟ್. ಸೊ ಇವತ್ತಿನ ಸೆಷನ್ ಯಾರೆಲ್ಲ ಜಾಯಿನ್ ಆಗಿದ್ದೀರಾ ಅಥವಾ ವಿಡಿಯೋ ನೋಡ್ತಾ ಇದ್ದೀರಾ, ಇವತ್ತು ವೆರಿ ಸ್ಪೆಷಲ್ ಡೇ. ಮಾಮೂಲಿ ಹುಣ್ಣಿಮೆಗಿನ ಇವತ್ತು ಬುದ್ಧ ಪೂರ್ಣಿಮಾ ಇದೆಯಲ್ಲ, ಇದೊಂಥರ ಪವರ್ಫುಲ್ ಡೇ ಇದು. ಓಕೆ, ಇವತ್ತು ತುಂಬಾ ಕಡೆ ಹೋಮ ಪೂಜೆ ಅಂಡ್ ಸೋ ಮೆನಿ ಥಿಂಗ್ ಪಾಸಿಟಿವ್, ಒಳ್ಳೊಳ್ಳೆ ಕೆಲಸಗಳು ಒಳ್ಳೊಳ್ಳೆ ಎಲ್ಲ ನಡೀತಾ ಇರುತ್ತೆ, ಇವತ್ತು ನಡೆದಿರುತ್ತೆ. ರೈಟ್. ಸೊ ಇವತ್ತಿನ ದಿನ ನೀವು ರಿಚುವಲ್ ಮಾಡ್ತಾ ಇದ್ದೀರಾ ಅಂದ್ರೆ ಯು ಆರ್ ವೆರಿ ಬ್ಲೆಸ್ಡ್ ಅಂತ ಹೇಳ್ತಾರೆ, ಸರಿನಾ? ಸೊ ಇವತ್ತಿನ ಸೆಷನ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು ಸ್ನೇಹಿತರೆ, ಮೇನ್ ಥಿಂಗ್ ಆಗಿ ಬೇ ಲೀಫ್, ಪಲಾವ್ ಎಲೆ, ಸರಿನಾ? ಒಳ್ಳೆ ನೀಟಾಗಿರೋಂಥ ಒಂದು ಪಲಾವ್ ಎಲೆ, 5 ಪಲಾವ್ ಎಲೆ ಬೇಕು, 5 ಬೇ ಲೀಫ್ ಬೇಕಾಗುತ್ತೆ, ನೀಟ್ ಅಂಡ್ ಕ್ಲೀನ್ ಆಗಿರೋಂಥದ್ದು. ಇಷ್ಟು ದೊಡ್ಡ ಸಿಕ್ತು ನನಗೆ ಇವತ್ತು, ವಾವ್. ಹಾಗೆ ಒಂದು ಬೌಲ್ ಅಥವಾ ತಟ್ಟೆ, ಹೋಲ್ಡರ್, ಚಿಮಟ, ಮ್ಯಾಚ್ ಬಾಕ್ಸ್, ದೀಪ ಅಥವಾ ಕ್ಯಾಂಡಲ್, ಮ್ಯಾಚ್ ಬಾಕ್ಸ್, ಜೊತೆಗೆ ನಿಮ್ಮ ಒಂದು 5 ವಿಶಸ್, ಏನು ನಾವು ಫುಲ್ಫಿಲ್ ಮಾಡಬೇಕು, ಅಚೀವ್ ಮಾಡ್ಬೇಕಂತಿದ್ದೀರಾ ಅದನ್ನ ಮನ್ಸಲ್ಲೇ ರೆಡಿ ಇಟ್ಕೊಳ್ಳಿ, ಅಥವಾ ಒಂದ್ ಕಡೆ ಬುಕ್ಕಲ್ಲಿ ಬರೆದು ರೆಡಿ ಇಟ್ಕೋಬಹುದು. ಜೊತೆಗೆ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ಬೇಕು, ಸರಿನಾ? ಸೊ ಇದಿಷ್ಟು ಸಾಮಗ್ರಿಗಳ ಜೊತೆಗೆ ನೀರ್ ಬಾಟಲ್, ವಾಟರ್ ಬಾಟಲ್. ಯಾರೋ ಒಬ್ರು ಮೇಡಮ್ನ ನೋಡಿದೆ ನಾನು, ಅವರು ಪ್ಲಾಸ್ಟಿಕ್ ಬಾಟಲ್ ನ ಯೂಸ್ ಮಾಡ್ತಾ ಇದ್ರು. ಯಾರೋ ಪುಟನು ತೋರ್ಸುದ ಇವಾಗ ನೋಡಿ, ಸುನೀತಾ ಮೇಡಮ್. ಸೊ ಪ್ಲೀಸ್ ಐ ರಿಕ್ವೆಸ್ಟ್ ಎಲ್ಲರಿಗೂ ಕೂಡ ಪ್ಲಾಸ್ಟಿಕ್ ಬಾಟಲ್ ನ ಅವಾಯ್ಡ್ ಮಾಡಿ. ಯಾಕೆ ಸರ್? ಸರಿ, ಫಸ್ಟ್ ಆಫ್ ಆಲ್ ಪ್ಲಾಸ್ಟಿಕ್ ಅನ್ನಂಥದ್ದು ನಾನ್ ಕಂಡಕ್ಟರ್, ಅದು ಅಂದ್ರೆ ಎನರ್ಜಿ ಟ್ರಾನ್ಸ್ಫರ್ ಮಾಡೋದಿಲ್ಲ, ಸರಿನಾ? ಜೊತೆಗೆ ಆರೋಗ್ಯಕ್ಕೂ ಒಳ್ಳೇದಲ್ಲ ಪ್ಲಾಸ್ಟಿಕ್, ಸರಿನಾ? ಸೊ ಅದಕ್ಕೇನೆ ನೀರು ಕುಡಿಯೋದಕ್ಕೆ ಪ್ರತಿಯೊಂದಕ್ಕೂ ಒಳ್ಳೆ ಎನಿ ಮೆಟಲ್, ಎನಿ ಬಾಟಲ್, ಯಾವ್ದಾದ್ರು ಗಾಜಿನ ಬಾಟಲ್ ಆಗಿರ್ಬೋದು ಅಥವಾ ಎನಿ ಮೆಟಲ್ ಬಾಟಲ್ ನಡೆಯುತ್ತೆ. ಬಾಟಲ್ ನ ಯೂಸ್ ಮಾಡಿ, ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ ಕಂಪಲ್ಸರಿ. ಡನ್. ಎಸ್. ಹಾಗೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹತ್ರ ಲಕ್ ಯಂತ್ರ, ಮನಿ ಯಂತ್ರ ಇದೆ ಅಂದ್ರೆ ಅದನ್ನು ಕೂಡ ನೀವು ಚಾರ್ಜ್ ಮಾಡಬಹುದು. ಹಾಗೆ ನಿಮ್ಮ ಸ್ಫಟಿಕ ಅಥವಾ ಕೆಲವು ಯಂತ್ರಗಳು ಏನೇನೆಲ್ಲ ಇರುತ್ತೆ ಅದನ್ನು ಕೂಡ ಜೊತೆಗೆ ಇಟ್ಕೊಳ್ಳಿ, ಅದನ್ನು ಕೂಡ ನೀವು ಚಾರ್ಜ್ ಮಾಡಬಹುದು, ಹೀಲ್ ಮಾಡಬಹುದು ಇವತ್ತು. ವಂಡರ್ಫುಲ್ ಆಗಿ. ಕ್ಲಿಯರ್? ಇಷ್ಟು ರೆಡಿ ಇದೆಯಾ ನಿಮ್ಮ ಹತ್ರ ಎಲ್ಲ? ಇಷ್ಟು ಸಾಮಗ್ರಿಗಳು ರೆಡಿ ಇದ್ರೆ ಲೆಟ್ ಮಿ ನೋ. ಆರ್ ಅಂತ ಟೈಪ್ ಮಾಡಿ, ಆರ್ ಅಂತ ಟೈಪ್ ಮಾಡಿ, ಶುರು ಮಾಡೋಣ. ಎಸ್, ಸೋ ಮೆನಿ ಪೀಪಲ್ ದೇ ಆರ್ ರೆಡಿ. ಎಲ್ಲರೂ ರೆಡಿ ಇದ್ದೀರಾ? ವಂಡರ್ಫುಲ್. ಆಮ್ ಐ ಆಡಿಬಲ್? ವಾಯ್ಸ್ ಕ್ಲಿಯರ್ ಇದೆಯಾ? ಕೇಳಿಸ್ತಾ ಇದೆಯಾ? ವಿಸಿಬಲ್? ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದೀನಾ? ಎಸ್, ನೈಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಫಸ್ಟ್ ತಿಳ್ಕೊಳ್ಳೋಣ, ಹುಣ್ಣಿಮೆಯ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿದ್ದೀರಾ? ಯಾರು ಸರ್ ಹುಣ್ಣಿಮೆ ರಿಚುವಲ್ ನ ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು ಸರ್, ಈ ಕ್ಲಾಸ್ ನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು? FT ಅಂತ ಟೈಪ್ ಮಾಡಿ, ಫಸ್ಟ್ ಟೈಮ್. FT, ಫಸ್ಟ್ ಟೈಮ್. ವಿಡಿಯೋ ಅಟೆಂಡ್ ಮಾಡ್ತಿದ್ರೆ, ವಿಡಿಯೋ ನೋಡ್ತಿದ್ರೆ ಅಥವಾ ಸೆಷನ್ ಇದ್ರೆ FT, ಫಸ್ಟ್ ಟೈಮ್ ಇದ್ರೆ ಫಸ್ಟ್ FT ಅಂತ ಹಾಕಿ. ಸೋ ಮೆನಿ ಪೀಪಲ್, ತುಂಬಾ ಜನ ಇದ್ರ ಫಸ್ಟ್ ಟೈಮ್. 325 people. Wow, very nice. ರೈಟ್. ಲಿಸನ್ ಕೇರ್ಫುಲ್. ಎಲ್ಲರೂ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಎಲ್ಲರೂ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋರು, ಮಿಗ್ದವರು ಕೂಡ ಅಷ್ಟೇ, ಫಸ್ಟ್ ಟೈಮ್ ಕೇರ್ಫುಲ್ ಆಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೋಡಿ, ಚಂದ್ರ, ಮೂನ್, ನಮ್ಮ ಭೂಮಿಯ ಒಂದು ವೆರಿ ಇಂಪಾರ್ಟೆಂಟ್ ಆಬ್ಜೆಕ್ಟ್. ನಮ್ಮ ಭೂಮಿಗೆ ತುಂಬಾ
ಒಂದು ಎನರ್ಜಿ ಅಥವಾ ತುಂಬಾ ಇಂಪಾರ್ಟೆಂಟ್ ಆಬ್ಜೆಕ್ಟ್ ಆಗಿದೆ ಚಂದ್ರ. ಚಂದ್ರನಿಂದ ತುಂಬಾ ಭೂಮಿಗೆ ಸಪೋರ್ಟ್ ಸಿಗುತ್ತೆ. ಸೊ ಭೂಮಿಗೆ ಏನಪ್ಪಾ ಅಂದ್ರೆ ಚಂದ್ರನಿಂದ ಜಾಸ್ತಿ ಪ್ರಭಾವ ಬೀರುತ್ತೆ. ಓಕೆ, ಅದರಲ್ಲೂ ಸ್ಪೆಷಲಿ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಟೈಮಲ್ಲಿ ಚಂದ್ರನ ಒಂದು ಪ್ರಭಾವ, ಸ್ಪೆಷಲಿ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ತುಂಬಾ ಒಂದು ಎನರ್ಜಿ ಬೀರುತ್ತೆ. ಈಗ ಹುಣ್ಣಿಮೆ ಇದೆ. ಸೊ ಹುಣ್ಣಿಮೆ ಅಂದ್ರೆ ಅರ್ಥ ಏನು? ಚಂದ್ರ ಬೆಳದಿಂಗಳಾಗಿ ದೊಡ್ಡದಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರ್ತಾನೆ, ತುಂಬಾ ಭೂಮಿಗೆ ಹತ್ತಿರವಾಗಿರ್ತಾನೆ. ಸೊ ಚಂದ್ರನ ಶಕ್ತಿ ಏನಾಗ್ತಾ ಇರುತ್ತೆ, ಭೂಮಿ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಸೊ ಯಾರೆಲ್ಲ ಡ್ರೈವರ್ ಕಂಡಕ್ಟರ್ 2 ಇಂದ ರೂಲ್ ಆಗ್ತಿರ್ತೀರ, ನಿಮ್ಗೆಲ್ಲರಿಗೂ ಈ ದಿನ ತುಂಬಾ ಇಂಪಾರ್ಟೆಂಟ್ ದಿನ ಆಗಿರುತ್ತೆ. ಇದು ಅಷ್ಟೇ, ಅಮಾವಾಸ್ಯೆ ದಿನ ಕೂಡ ಅಷ್ಟೇ. ಸೊ ಈ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಸಮಯದಲ್ಲಿ ಎನರ್ಜಿ ತುಂಬಾ ಇರುತ್ತೆ. ಈ ಎನರ್ಜಿ ಸಮಯದಲ್ಲಿ ನೀವು ಏನನ್ನ ರಿಚುವಲ್ಸ್ ನ ಫಾಲೋ ಮಾಡ್ತೀರಾ, ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತೀರಾ, ರೈಟ್? ಸೊ ಈ ಹುಣ್ಣಿಮೆ ಅಮಾವಾಸ್ಯೆ ಸಮಯದಲ್ಲಿ ಕೆಲವು ರಿಚುವಲ್ಸ್ ಅಂದ್ರೇನು, ಕೆಲವು ಆಚರಣೆಗಳು, ಕೆಲವು ರಿಚುವಲ್ಸ್ ನ ಫಾಲೋ ಮಾಡಿದಾಗ ನಿಮ್ಗೆ ವಂಡರ್ಫುಲ್ ಆಗಿ ಲೈಫ್ ಅಲ್ಲಿ ನಿಮ್ಮ ವಿಶಸ್ ನ, ಡಿಸೈರ್ಸ್ ನ, ಗೋಲ್ಸ್ ನ, ಫುಲ್ಫಿಲ್ಸ್ ನ ಅಚೀವ್ ಮಾಡ್ಕೋಬಹುದು. ಓಕೆ, ಸೊ ಬರೀ ಒಂದ್ಸರಿ ಅಟೆಂಡ್ ಮಾಡಿದ್ರೆ ಸಾಲದಿಲ್ಲ. ಇವತ್ತೊಂದಿನ ಈ ಹುಣ್ಣಿಮೆ ಮಾತ್ರ ಮಾಡಿದೆ ಅಂದ್ರೆ ರೆಗ್ಯುಲರ್ ಆಗಿ ಹುಣ್ಣಿಮೆ ಅಮಾವಾಸ್ಯೆ ರೆಗ್ಯುಲರ್ ಆಗಿ 3 months 6 months 1 year ನಮ್ಮ ಸ್ಟೂಡೆಂಟ್ಸ್ ವರ್ಷಾನ್ಗಟ್ಲೆಯಿಂದ ಇದನ್ನ ಫಾಲೋ ಮಾಡ್ತಾ ಇರೋರು ಕೂಡ ಇದ್ದಾರೆ. ಅಂಡ್ ವಿತ್ ಇನ್ 1 month 3 months 6 months ಅಲ್ಲೂ ಇದರಿಂದ ರಿಸಲ್ಟ್ಸ್ ಪಡ್ಕೊಂಡಿರೋರು ಇದ್ದಾರೆ. ಎಸ್, ಯಾರೆಲ್ಲ ರಿಸಲ್ಟ್ಸ್ ಪಡೆದಿದ್ದೀರಾ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಗಾಟ್ ದ ರಿಸಲ್ಟ್ ಅಂತ ಹೇಳ್ಬಿಟ್ಟು ಹಾಕಿ. ಸೊ ಮ್ಯಾರೇಜ್ ಫಿಕ್ಸ್ ಆಗ್ಬೇಕಾಗಿದ್ದವ್ರಿಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ, ಕನ್ಸೀವ್ ಆಗ್ಬೇಕಾಗಿದ್ರೆ ಕನ್ಸೀವ್ ಆಗಿದೆ, ರೈಟ್? ಜಾಬ್ ಆಗ್ಬೇಕಾಗಿದ್ರೆ ಜಾಬ್ ಆಗಿದೆ, ಕೋರ್ಟ್ ಕೇಸ್ ಸಾಲ್ವ್ ಆಗಿದೆ, ಕೋರ್ಟ್ ಕೇಸ್ ಸಾಲ್ವ್ ಆಗಿದೆ. ಸೋ ಮೆನಿ ಥಿಂಗ್ಸ್ ನೋಡಿ ಚಾಟ್ ಬಾಕ್ಸ್ ಅಲ್ಲಿ ಆಗ್ತಾ ಇದಾರೆ. ಗಾಟ್ ಸೋ ಮೆನಿ ಪಾಸಿಟಿವ್ ರಿಸಲ್ಟ್ಸ್. ಎಸ್ 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 ಎಸ್. ಸೊ ಫಸ್ಟ್ ಟೈಮ್ಗೆ ರಿಸಲ್ಟ್ ಸಿಗ್ಬೋದು, ಅಥವಾ 2-3 times ಮಾಡಿದಾಗ ರಿಸಲ್ಟ್ ಸಿಗ್ಬೋದು. ಬಟ್ ರೆಗ್ಯುಲರ್ ಆಗಿ ಮಾಡ್ತಾ ಬನ್ನಿ. ರೆಗ್ಯುಲರ್ ಆಗಿ ಮಾಡ್ತಾ ಬಂದಷ್ಟು ನಿಮ್ಮ ಲೈಫ್ ಅಲ್ಲಿ ಮ್ಯಾಜಿಕಲ್ ಆಗಿ ರಿಸಲ್ಟ್ಸ್ ನ ಪಡಿತೀರಾ. ಅರ್ಥ ಆಗ್ತಾ ಇದೆಯಾ? ಇಟ್ಸ್ ಅ ಫ್ರೀ ಸೆಷನ್. ಸೊ ಸಾಕಷ್ಟು ಜನಕ್ಕೂ ಶೇರ್ ಮಾಡಿ, ಸ್ಪ್ರೆಡ್ ಮಾಡಿ. ನೀವು ಕಲೀರಿ, ನಿಮ್ ಲೈಫಲ್ಲೂ ರಿಸಲ್ಟ್ಸ್ ತಗೊಂಬನ್ನಿ, ಬೇರೆಯವ್ರಿಗೂ ಸಹಾಯ ಮಾಡಿ, ಬೇರೆಯವ್ರಿಗೂ ರಿಸಲ್ಟ್ಸ್ ಬರಲಿ. ಡನ್. ನಾವು ಇವತ್ತು ಇನ್ನ ಸ್ಪೆಷಲ್ ಡೇ. ಯಾಕೆ? ಇವತ್ತು ಬುದ್ಧ ಪೂರ್ಣಿಮಾ. ಸೊ ಬುದ್ಧ ಪೂರ್ಣಿಮಾ ಅಂದ್ರೇನು? ಬುದ್ಧ ಇವತ್ತು ಜ್ಞಾನೋದಯ ಪಡೆದಂತ ದಿನ. ಎನ್ಲೈಟ್ಮೆಂಟ್ ಅಂದ್ರೆ ಅವರಿಗೆ ಒಂದು ಜೀವನದ ಅರಿವು, ಜ್ಞಾನೋದಯ ಆದಂತ ದಿನ. ಸೊ ಬುದ್ಧ ಪೂರ್ಣಿಮಾ ದಿನ ಇಟ್ಸ್ ಅ ನಾಲೆಡ್ಜ್ ಡೇ, ಎನರ್ಜಿ ಡೇ. ಸೊ ಇವತ್ತಿನ ದಿನ ನೀವೆಲ್ಲ ಕೂತು ಏನು ಧ್ಯಾನವನ್ನ ಮಾಡ್ತೀರಾ, ಅಥವಾ ಏನು ಮ್ಯಾನಿಫೆಸ್ಟೇಷನ್ ನ ಮಾಡ್ತೀರಾ, ವಿಶಸ್ ನ ಯೂನಿವರ್ಸ್ ಇಂದ ಬೇಡ್ಕೊಳ್ತೀರಾ ಅಥವಾ ರಿಕ್ವೆಸ್ಟ್ ಮಾಡ್ತೀರಾ, ಅದೆಲ್ಲ ಈಸಿಲಿ ಫುಲ್ಫಿಲ್ ಆಗುತ್ತೆ, ಈಸಿಲಿ ಅಚೀವ್ ಆಗುತ್ತೆ. ಸೊ ಐ ರಿಕ್ವೆಸ್ಟ್ ಪ್ರತಿಯೊಬ್ಬೊಬ್ರು ಯಾರು ಅಟೆಂಡ್ ಮಾಡ್ತೀರಾ ಈ ಸೆಷನ್ ನ ಮಾಡಿ. ಇನ್ ಕೇಸ್ ನೀವು ಈ ಮೂಮೆಂಟ್ ಅಲ್ಲಿ ಮಾಡ್ತಿಲ್ಲ ಅಂದ್ರೂ ಆಮೇಲೆ ಆದ್ರೂ ಸರಿ, ರಾತ್ರಿ ಮಲಗಕ್ಕಿಂತ ಮೊದಲು ಇದನ್ನ ಮಾಡಿ, ಅಥವಾ ಅಟ್ಲೀಸ್ಟ್ ಬೆಳಗಿನ ಜಾವ ಆದ್ರೂ ಇದನ್ನ ಕಂಪ್ಲೀಟ್ ಮಾಡಿ. ಬಿಕಾಸ್ ಫುಲ್ ಮೂನ್ ಅಂದಾಗ ಇದ್ರ ಎನರ್ಜಿ ಒಂದಿನ ಆ ಕಡೆ ಈ ಕಡೆ ಇದ್ದೇ ಇರುತ್ತೆ. ಹುಣ್ಣಿಮೆ ಹಿಂದೆ, ಹುಣ್ಣಿಮೆ ಆದ್ಮೇಲೆ ಇದ್ರ ಎನರ್ಜಿ ಇದ್ದೇ ಇರುತ್ತೆ. ಸೊ ಈ ಕ್ಷಣ ಮಾಡಿಲ್ಲ ಅಂದ್ರೂ ವಿಡಿಯೋ ನೋಡ್ಕೊಂಡಾದ್ರೂ ಸರಿ, ಆಮೇಲೆ ನೀವು ಕಂಪಲ್ಸರಿ ಮಾಡಿ. ಸರಿನಾ? ಮಾಡ್ತೀರಾ ಎಲ್ಲರೂ? ಸೊ ಬುದ್ಧನ ಒಂದು ಶಕ್ತಿ, ಅವರ ಬ್ಲೆಸ್ಸಿಂಗ್ಸ್, ಅನುಗ್ರಹವನ್ನ ಪಡ್ಕೊಳ್ಳಿ ಎಲ್ಲರೂ. ಅವರ ಜ್ಞಾನವನ್ನ ಪಡ್ಕೊಳ್ಳಿ, ಅವರ ಬ್ಲೆಸ್ಸಿಂಗ್ಸ್, ಆಶೀರ್ವಾದವನ್ನ ಪಡ್ಕೊಳ್ಳಿ. ಸೊ ಅದಕ್ಕೇನೆ ಅಲ್ಸಿ ಬುದ್ಧ ಪೂರ್ಣಿಮಾದ ಪ್ರಯುಕ್ತ ಐ ಅನೌನ್ಸ್ ಸಮಥಿಂಗ್ ಇನ್ ದ ಎಂಡ್. ಲಾಸ್ಟ್ ಅಲ್ಲಿ ನಿಮಗೆ ಅನೌನ್ಸ್ ಮಾಡ್ತೀನಿ. ಸೊ ವೇಟ್ ಟಿಲ್ ದ ಎಂಡ್. ಡನ್. ಸೊ ಲೆಟ್ ಅಸ್ ಸ್ಟಾರ್ಟ್. ಶುರು ಮಾಡೋಣ. ಮೈ ಡಿಯರ್ ಫ್ರೆಂಡ್ಸ್, ಪ್ರತಿಯೊಬ್ರು ಟೇಕ್ ಬೇ ಲೀಫ್. ನೋಡಿ, ಬೇ ಲೀಫ್ ಅಂದಾಗ ನೀಟ್ ಅಂಡ್ ಕ್ಲೀನ್ ಆಗಿರ್ಬೇಕು, ಈ ರೀತಿಯಾಗಿ. ವೆರಿ ಗುಡ್, ನೈಸ್, ವೆರಿ ಗುಡ್. ಸೊ ಇದು ಮುಂದೆಗಡೆ ಫ್ರಂಟ್ ಸೈಡ್, ಇದು ಎಲೆಯ ಬ್ಯಾಕ್ ಸೈಡ್. ಫ್ರಂಟ್ ಸೈಡ್ ಅಲ್ಲಿ ಬರಿಬೇಕಾಗಿರುವಂತದ್ದು ನಾವು ಯಾವ್ದ್ರಲ್ಲಿ? ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ಅಲ್ಲಿ. ನೋಡಿ, ಈ ಬೇ ಲೀಫ್ ಯಾಕೆ? ಬೇ ಲೀಫ್ ಬಂದ್ಬಿಟ್ಟು ಇದರಲ್ಲಿ ಅದ್ಭುತವಾದ ಸ್ಪಿರಿಚುವಲ್ ಶಕ್ತಿ ಇದೆ, ಆಧ್ಯಾತ್ಮಿಕ ಶಕ್ತಿ ಇದೆ. ಇದರಲ್ಲಿ ಒಂದು ಮ್ಯಾಜಿಕಲ್ ಎನರ್ಜೀಸ್ ಇದೆ. ಮ್ಯಾನಿಫೆಸ್ಟೇಷನ್ಗೆ, ಹೀಲಿಂಗ್ಗೆ, ಈ ತೇಜ್ ಪಟ್ಟ ಅಂತ ಕರೀತಾರೆ ಹಿಂದಿಯಲ್ಲಿ, ಬೇ ಲೀಫ್ ಅಂತ, ಕನ್ನಡದಲ್ಲಿ ಪಲಾವ್ ಎಲೆ ಅಂತ ಕರೀತಾರೆ.
ಸೊ ಇದರಿಂದ ಒಳ್ಳೆ ಅದ್ಭುತವಾದ ಎನರ್ಜಿ ರಿಸಲ್ಟ್ಸ್ ಬರುತ್ತೆ. ಬರೇ ಅಡಿಗೆಗಷ್ಟೇ, ಪಲಾವ್ಗಷ್ಟೇ ಅಲ್ಲ, ಬಿರಿಯಾನಿಗಷ್ಟೇ ಅಲ್ಲ ಹಾಕೋದಿದ್ದು. ಇದರಿಂದ ಮ್ಯಾಜಿಕಲ್ ರಿಸಲ್ಟ್ ಸಿಗುತ್ತೆ. ಇದರ ಅದ್ಭುತವಾದ ಬೆನಿಫಿಟ್ಸ್ ತಿಳ್ಕೊಂಡ್ಬಿಟ್ರೆ ಇದಂತೂ ನಿಮ್ಮ ಹತ್ರ ಯಾವಾಗ್ಲೂ ಇರುತ್ತೆ. ಸರಿನಾ? ಸೊ ಐ ಯೂಸ್ ದಿಸ್ ಫಾರ್ ಮಲ್ಟಿಪಲ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದೀನ. ಸೊ ನೀವು ಇವತ್ತು ಇದನ್ನ ಹುಣ್ಣಿಮೆ ರಿಚುವಲ್ಗೆ ಫಾಲೋ ಮಾಡ್ತೀರ. ಸರಿನಾ? ಸೊ ಟೇಕ್ ದ ಬೇಲೀಫ್. ಐದು ಬೇಲೀಫ್ ಬೇಕು. ಒಂದು ಬೇಲೀಫ್ ತಗೊಳ್ತೀರಾ, ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ತಗೊಳ್ಳಿ. 5 ವಿಶಸ್ ಬೇಕು. 5 ಬೇಲೀಫ್ಗೆ 5 ವಿಶಸ್ ಬೇಕು. 5 ವಿಶಸ್ ಅಂದ್ರೆ ಯಾವುದು? ಇಲ್ಲಿಂದ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ, 1 ಮಂತ್ ಅಲ್ಲಿ, 2 ಮಂತ್ಸ್, 3 ಮಂತ್ಸ್ ಅಲ್ಲಿ ಏನನ್ನ ನೀವು ಪಡ್ಕೋಬೇಕು, ಅಚೀವ್ ಮಾಡಬೇಕು ಅಥವಾ ಸಿಗಬೇಕು ಅಂತಿದೆ ಅಂತ ಒಂದು ವಿಶ್ ಅನ್ನ ರೆಡಿ ಮಾಡ್ಕೊಳ್ತೀರಾ. ಅದು ನಿಮ್ಮ ಆರೋಗ್ಯದ ಬಗ್ಗೆ ಆಗಿರ್ಬೋದು, ನಿಮ್ಮ ಕರಿಯರ್ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಜಾಬ್ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು. ರಿಲೇಶನ್ಶಿಪ್ ಅಂದಾಗ ಹಸ್ಬೆಂಡ್ ವೈಫು ಅಥವಾ ಫ್ಯಾಮಿಲಿ ಮಧ್ಯೆ, ಅಥವಾ ಮ್ಯಾರೇಜ್ ಆಗಬೇಕು ಅಥವಾ ಮಗು ಆಗ್ಬೇಕು, ವಾಟ್ ಎವರ್. ಸೊ ರಿಲೇಶನ್ಶಿಪ್ ಬಗ್ಗೆ ಆಗ್ಬೋದು, ಅಥವಾ ನಿಮ್ಮ ಮನಿ ವಿಚಾರದ ಬಗ್ಗೆ ಆಗಿರ್ಬೋದು. ಸ್ಟಕ್ ಆಗಿರೋ ದುಡ್ಡು ಅಥವಾ ದುಡ್ಡು ಪಡಿಬೇಕು, ಅರ್ನ್ ಮಾಡಬೇಕು, ಅವಕಾಶಗಳು ಪಡ್ಕೋಬೇಕು, ಈ ತರ ಆಗಿರ್ಬೋದು. ಅಥವಾ ನಿಮ್ಮ ಪರ್ಸನಾಲಿಟಿ ಬಗ್ಗೆ ಕೂಡ ಆಗಿರ್ಬೋದು, ನಿಮ್ಮ ವ್ಯಕ್ತಿತ್ವದ ಬಗ್ಗೆ. ನಾನು ತುಂಬಾ ಪಾಸಿಟಿವ್ ಆಗಿದ್ದೀನಿ, ಅಥವಾ ತುಂಬಾ ಧೈರ್ಯವಂತನಾಗಿದ್ದೀನಿ, ಅಥವಾ ನೆಗೆಟಿವ್ಸ್ ಎಲ್ಲ ಕ್ಲಿಯರ್ ಆಗಿದೆ, ಈ ತರ. ಸೊ ಇಟ್ ಕ್ಯಾನ್ ಬಿ ಯುವರ್ ಪರ್ಸನಾಲಿಟಿ, ಹೆಲ್ತ್, ರಿಲೇಶನ್ಶಿಪ್, ಕರಿಯರ್, ಮನಿ. PHRCM. ಪರ್ಸನಾಲಿಟಿ, ಹೆಲ್ತ್, ರಿಲೇಶನ್ಶಿಪ್, ಕರಿಯರ್ ಅಂಡ್ ಮನಿ. ಸೊ ಈ 5 ವಿಚಾರಗಳ ಬಗ್ಗೆ ನೀವು, ಅಥವಾ ಎನಿಥಿಂಗ್ ಎಲ್ಸ್ ಆಲ್ಸೋ, ನಾನು ಕಾರ್ ತಗೋಬೇಕು, ಬೈಕ್ ತಗೋಬೇಕು, ಅದು ಕೂಡ ಇರ್ಬೋದು. ರೆಡ್ ಪೆನ್, ಓಕೆ. ಗ್ರೀನ್ ಪೆನ್ ನಡೆಯುತ್ತೆ, ಬಟ್ ರೈಟ್ ನಾವು ರೆಡ್ ಪೆನ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಇಲ್ಲ ಅಂದ್ರೆ ಸದ್ಯಕ್ಕೆ ಬ್ಲೂ, ಗ್ರೀನ್ ಯಾವ್ದು ಬೇಕಾದ್ರೂ ಯೂಸ್ ಮಾಡಿ. ಇದ್ರೆ ರೆಡ್ ಅಂತೂ ಖಂಡಿತ ಯೂಸ್ ಮಾಡಿ. ರೆಡ್ ಇಸ್ ಫಾರ್ ಮ್ಯಾನಿಫೆಸ್ಟೇಷನ್. ಸರಿನಾ? ಶುರು ಮಾಡೋಣ. ಪ್ರತಿಯೊಬ್ರು ಟೇಕ್ ದ ಬೇಲೀಫ್. ಬೇಲೀಫ್ ಒಳಗಡೆ ಚಿಕ್ಕದಾಗಿರುತ್ತೆ, ಸೊ ಫುಲ್ ಸೆಂಟೆನ್ಸ್ ತರ ಬರೆಯುವಂತ ಅವಶ್ಯಕತೆ ಇಲ್ಲ. ನೀವು ಚಿಕ್ಕದಾಗಿ ಒಂದು 3 ಲೆಟರ್ಸ್, 3 ಪದಗಳಲ್ಲಿ ಬರೀತೀರಾ. ಫಾರ್ ಎಕ್ಸಾಂಪಲ್, ಐ ಗಾಟ್ 5 lakh rupees. ನಿಮಗೆ 5 lakh rupees ಸಿಗಬೇಕು, ಬರಬೇಕು, ಅರ್ನ್ ಮಾಡಬೇಕು ಅಂತಿದ್ರೆ ಐ ರಿಸೀವ್ಡ್ 5 lakh rupees, ಅಥವಾ ಐ ಗಾಟ್ 5 lakh rupees, ಐ ಅರ್ನ್ಡ್ 5 lakh rupees. ಈ ತರ 3 ಪದಗಳಲ್ಲಿ ಅಥವಾ 4 ಪದಗಳಲ್ಲಿ ಎಲ್ಲ ವಿಷಸ್ನ ಒಂದೊಂದೇ ಬೇಲೀಫ್ ಅಲ್ಲಿ ಒಂದೊಂದನ್ನ ಬರೀತೀರಿ. ಓಕೆ, ರೆಡಿ? ಆಲ್ ಆಫ್ ಯು ಮಾಡ್ತೀರಾ, ಬರೀತೀರಾ? ಸೊ ನಾನು ಕೂಡ ಈಗ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಟೇಕ್ ಒನ್ ಬೇಲೀಫ್ ವಿತ್ ಲಾಡ್ ಆಫ್ ಹ್ಯಾಪಿನೆಸ್ ಇಂದ, ಪಾಸಿಟಿವ್ ಎನರ್ಜಿಯಿಂದ ಬರೆಯಕ್ಕೆ ಸ್ಟಾರ್ಟ್ ಮಾಡಿ. ಎಸ್, ಈಚ್ ಬೇಲೀಫ್ ಮೇಲೂ ನಿಮ್ಮ ವಿಶಸ್ನ ಒಂದೊಂದೇ ಒಂದೊಂದೇ ಬರಿತಾ ಹೋಗಿ.
ಎಸ್, ಡನ್. ರೈಟ್, ಪ್ರತಿಯೊಬ್ಬರು ಬರ್ದಿದ್ದೀರಾ ಈ ತರ? ಎಸ್. ಇದನ್ನೆಲ್ಲ ಚಾರ್ಜ್ ಮಾಡೋಣ. ದೀಪ ಅಥವಾ ಕ್ಯಾಂಡಲ್ ಏನಿದೆ ಹಚ್ಕೊಳ್ಳಿ. ಗಿವ್ ಮಿ 1 ಸೆಕೆಂಡ್. ದೀಪ ಅಥವಾ ಕ್ಯಾಂಡಲ್ ಏನಿದೆ ಹಚ್ಕೊಳ್ಳಿ. ಡನ್, ಎಲ್ಲರೂ ಬರ್ದಾಯ್ತಾ? ಸೊ ಈಚ್ ಬೇ ಲೀಫ್ ನ ಇವಾಗ ನಾವು ಎನರ್ಜೈಸ್ ಮಾಡೋಣ, ಚಾರ್ಜ್ ಮಾಡೋಣ, ಅದಕ್ಕೆ ಒಂದು ಬ್ಲೆಸ್ಸಿಂಗ್ಸ್ ಎನರ್ಜಿನ ಕೊಡೋಣ. ಸೊ ಟೇಕ್ 1 ಬೇ ಲೀಫ್. ಏನ್ ಬರ್ದಿದ್ದೀರಾ ನೋಡಿ, ಏನ್ ಬರ್ದಿದ್ದೀರಾ ಒಂದ್ಸರಿ ಓದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಎಲ್ಲ ಬರೆಯಕ್ಕೆ ಜಾಗ ಇಲ್ಲ ಅದರಲ್ಲಿ, ನೋ ಪ್ರಾಬ್ಲಮ್. ಟೇಕ್ 1 ಬೇ ಲೀಫ್. ಲೆಫ್ಟ್ ಹ್ಯಾಂಡ್ ಅಲ್ಲಿ ಈಗ ಇಟ್ಕೊಳ್ತೀರಾ, ರೈಟ್ ಹ್ಯಾಂಡ್ ಇಂದ ಕ್ಲೋಸ್ ಮಾಡ್ತೀರಾ. ನಿಮ್ಮ ಹೃದಯಕ್ಕೆ ಹತ್ತಿರವಾಗಿ ಇಟ್ಕೊಳ್ತಾ ಕಣ್ ಮುಚ್ಕೊಂಡು ಯೂನಿವರ್ಸ್ಗೆ ಪ್ರೇ ಮಾಡಿ, ಥ್ಯಾಂಕ್ ಯು ಹೇಳಿ. ಈ ನನ್ನ ವಿಶಸ್ ಈಸಿಲಿ, ತುಂಬಾ ಕ್ವಿಕ್ಲಿ ಅಚೀವ್ ಆಗಿದೆ, ಫುಲ್ಫಿಲ್ ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಡೀಪ್ ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ಈ ನಿಮ್ಮ ವಿಶಸ್ಗೆ ಎನರ್ಜಿ ಕೊಡಿ, ಬ್ಲೆಸ್ಸಿಂಗ್ಸ್ ಕೊಡಿ ನಿಮ್ಮ ಹಸ್ತಗಳ ಮುಖಾಂತರ. ಹಾಗೆ ಇದನ್ನ ಹಗ್ ಮಾಡ್ತಾ, ಕಿಸ್ ಮಾಡ್ತಾ ಎನರ್ಜಿ ಕೊಡಿ, ಲವ್ ಕೊಡಿ. ಅದನ್ನ ಕೆಳಗಡೆ ಇಡಿ. ಇನ್ನೊಂದು ಬೇಲೀಫ್ ತಗೊಳ್ಳಿ, ಸೇಮ್ ರಿಪೀಟ್ ಮಾಡ್ತೀರಾ. ಇದೇ ತರ ಎಲ್ಲ ಬೇಲೀಫ್ಗೂ ಮತ್ತೆ ನಿಮ್ಮ ಯಂತ್ರ, ಲಕ್ ಯಂತ್ರ, ಮನಿ ಯಂತ್ರ ಅಥವಾ ಬೇರೆ ಕ್ರಿಸ್ಟಲ್ಸ್ ಎಲ್ಲ ಇದ್ರೆ ಅದಕ್ಕೂ ಇದೇ ತರ ಎನರ್ಜಿ ಕೊಡ್ತೀರಾ. ಪ್ರತಿಯೊಬ್ರು ಮಾಡಿ, ಒಂದೊಂದನ್ನು ಕಂಪ್ಲೀಟ್ ಮಾಡಿ. ಹಗ್ ಮಾಡ್ತಾ, ಕಿಸ್ ಮಾಡ್ತಾ ಎನರ್ಜಿ ಕೊಡಿ, ಲವ್ ಕೊಡಿ. ಥ್ಯಾಂಕ್ ಯು ಯೂನಿವರ್ಸ್, ಬ್ಲೆಸ್ಸಿಂಗ್ಸ್ ಕೊಡಿ ಇದಕ್ಕೆ. ಎಸ್, ಎಸ್, ಥ್ಯಾಂಕ್ ಯು ಸೋ ಮಚ್. ಎನರ್ಜಿ ಕೊಡಿ. ಹಾಗೆ ನಿಮ್ಮ ಬೇರೆ ಯಂತ್ರಗಳು ಕ್ರಿಸ್ಟಲ್ಸ್ ಇದ್ರೆ ಅದಕ್ಕೂ ಎನರ್ಜಿ ಕೊಡಿ, ಚಾರ್ಜ್ ಮಾಡಿ. ಅಕ್ಷಯ ತೃತೀಯ ದಿನ ನಿಮ್ಗೆಲ್ಲರಿಗೂ ಕುಬೇರ ಯಂತ್ರ ಬರೀಲಿಕ್ಕೆ ಹೇಳಿದ್ದೆ, ಡ್ರಾ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ. ಅದು ಕೂಡ ಚಾರ್ಜ್ ಮಾಡ್ಬೋದು. ಎಸ್, ವಂಡರ್ಫುಲ್.
ಡನ್ ಆಯ್ತಾ? ಟೇಕ್ ದ ಬೌಲ್ ಅಥವಾ ತಟ್ಟೆ ಏನಿದೆ, ಬೌಲ್ ಏನಿದೆ, ತಟ್ಟೆ ಏನಿದೆ ತಗೊಳ್ಳಿ. ಸೊ ಬೇ ಲೀಫ್ ತಗೊಳ್ತೀರಾ, ಹೋಲ್ಡ್ ದ ಬೈ ಲೀಫ್ ಲೈಕ್ ದಿಸ್. ಹೋಲ್ಡರ್ ಅಥವಾ ಚಿಮಟ ಏನಿದೆ ಅದರಲ್ಲಿ ಹೋಲ್ಡ್ ಮಾಡ್ತೀರಾ. ಸೊ ಕ್ಯಾಂಡಲ್ ಅಥವಾ ದೀಪ ಏನಿದೆ, ಬರ್ನ್ ಮಾಡಿ. ಇದರ ಆಶಸ್ ಎಲ್ಲ ತಟ್ಟೆ ಒಳಗಡೆ ಬೀಳ್ಬೇಕು, ಬೌಲ್ ಒಳಗಡೆ ಬೀಳ್ಬೇಕು, ಆತರ ಬರ್ನ್ ಮಾಡಿ. ಈಚ್ ಬೇ ಲೀಫ್, ಒಂದೊಂದೇ ಬೇ ಲೀಫ್ ನ ಬರ್ನ್ ಮಾಡಿ. ಇದರಿಂದ ಬರುವಂತ ಹೊಗೆ ಕೂಡ ತುಂಬಾ ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೆ. ದೀಪ ಕ್ಯಾಂಡಲ್ ಇಲ್ಲ ಅಂದ್ರೆ ಓಕೆ, ಮ್ಯಾಚ್ ಬಾಕ್ಸ್ ಯೂಸ್ ಮಾಡಿ. ಡನ್. ಇಫ್ ಯು ಆರ್ ಡನ್, ಡಿ ಅಂತ ಟೈಪ್ ಮಾಡಿ. ಎಸ್. ವೆರಿ ಗುಡ್. ಸೊ ಆದಂತವ್ರು ವೆರಿ ಗುಡ್. ಇನ್ನ ಆಗಿಲ್ಲ ಅನ್ನೋದವ್ರು ಮಾಡಿ ಕಂಪ್ಲೀಟ್ ಮಾಡಿ. ಡನ್. ಸೊ ಇವಾಗ ಇದನ್ನ ನಾವು ಯೂನಿವರ್ಸ್ಗೆ ಸಬ್ಮಿಟ್ ಮಾಡ್ಬಿಟ್ಟು ಬರೋಣ, ಯೂನಿವರ್ಸ್ಗೆ ಅರ್ಪಿಸ್ಬಿಟ್ಟು ಬರೋಣ. ಸೊ ಪ್ರತಿಯೊಬ್ಬರು ರೈಟ್ ನಾವು ಎಲ್ಲರೂ ಆಚೆ ಹೋಗ್ತೀರಾ, ಬಾಲ್ಕನಿ ಅಥವಾ ಟೆರೆಸ್ ಅಥವಾ ಹೊರಗಡೆ ಹೋಗಿ ಆಕಾಶ ನೋಡಿ. ಚಂದ್ರ ಕಾಣಿಸಿದ್ರೆ ಒಳ್ಳೇದು, ಕಾಣಿಸಿಲ್ಲ ಅಂದ್ರೂ ನೋ ಪ್ರಾಬ್ಲಮ್, ಚಂದ್ರ ಇದ್ದಾನೆ ಸರಿನಾ. ಕಾಣಿಸಿದ್ರೆ ವೆರಿ ಗುಡ್, ಇಲ್ಲ ಅಂದ್ರು ಆಕಾಶವನ್ನ ನೋಡ್ತಾ ಥ್ಯಾಂಕ್ ಯು ಹೇಳ್ತಾ, ಈ ವಿಷಸ್ ಎಲ್ಲ ಅಚೀವ್ ಆಗಿದೆ, ಫುಲ್ಫಿಲ್ ಆಗಿದೆ ಅಂತ ಹೇಳಿ ಥ್ಯಾಂಕ್ ಯು ಹೇಳ್ತಾ, ತಟ್ಟೆಲಿರೋ ಅಥವಾ ಬೌಲಲ್ಲಿರೋ ಆಶಸ್ ಎಲ್ಲ ಬ್ಲೋ ಮಾಡ್ತೀರಾ, ಗಾಳಿಯಿಂದ ಊಬಿ ಯೂನಿವರ್ಸ್ ಆಕಾಶಕ್ಕೆ ತಲುಪೋ ತರ ಮಾಡಿ. ಅಲ್ಲೇ 30 ಸೆಕೆಂಡ್ರಿಂದ 1 ನಿಮಿಷ ನಿಂತ್ಕೊಂಡು ಕಣ್ ಮುಚ್ಕೊಂಡು ಪ್ರೇ ಮಾಡಿ, ಮಿನಿಮಮ್ 30 ಸೆಕೆಂಡ್ಸ್ ಪ್ರೇ ಮಾಡಿ, ದೆನ್ ಕಮ್ ಬ್ಯಾಕ್ ಸರಿನಾ. ಪ್ರತಿಯೊಬ್ರು ಪ್ರತಿಯೊಬ್ರು ಮಾಡ್ಬಿಟ್ಟು ಬನ್ನಿ. ಮಳೆ ಬರ್ತಾ ಇದ್ರೆ ನೋಡಿ, ಮಳೆ ಬರ್ದಿರೋ ಕಡೆ ಎಲ್ಲರೂ ನಿಂತ್ಕೊಂಡು ಬ್ಲೋ ಮಾಡ್ಬಿಟ್ಟು ಬನ್ನಿ ಎಲ್ಲರೂ. ಓಕೆ, ನಾನು ಮಾಡ್ಬಿಟ್ಟು ಬರ್ತೀನಿ. ಕಮ್ ಬ್ಯಾಕ್, ಡೂ ಇಟ್ ಅಂಡ್ ಕಮ್ ಬ್ಯಾಕ್.
Yes. I'm back. ನೋಡಿ, ಕ್ಯಾಮ್ರಾ ಆನ್ ಮಾಡಿರೋರು ಬಂದಿದ್ದೀರಾ ಅಂದ್ರೆ ಕಾಣಿಸ್ತಾ ಇದ್ದೀರಾ ಅಂದ್ರೆ ಬಂದಿದ್ದೀರಾ ಅಂತ ಅರ್ಥ. ಕ್ಯಾಮ್ರಾ ಆಫ್ ಆಗಿರೋರು ನೀವು ಬಂದಿದ್ದೀರಾ ಇಲ್ವಾ ನಂಗೆ ಗೊತ್ತಾಗೋದಿಲ್ಲ. ಸೊ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಡನ್ ಅಂತ. ಸೊ ಹಾಗಿದ್ರೆ ನೀವು ವಾಪಸ್ ಬಂದಿದ್ದೀರಾ, ರೆಡಿ ಅಂತ ಅರ್ಥ. ವೆರಿ ಗುಡ್. ಕ್ಯಾಂಡಲ್ ದೀಪ ಹಾಗೆ ಇರ್ಲಿ. ಈಗ ನಾವೊಂದು ಬ್ಯೂಟಿಫುಲ್ ಮೆಡಿಟೇಷನ್ ಮಾಡೋಣ. ಹುಣ್ಣಿಮೆಯ ದಿನ, ಅದರಲ್ಲೂ ಇವತ್ತು ಬುದ್ಧ ಪೂರ್ಣಿಮಾ. ಇವತ್ತಿನ ದಿನ ಏನ್ ಮೆಡಿಟೇಷನ್ ಮಾಡ್ತೀರಾ, ವೆರಿ ಪವರ್ಫುಲ್. 10 times 100 times ನಿಮಗೆ ಎನರ್ಜಿ ಕೊಡುತ್ತೆ. ಹಾಗೆ ಒಟ್ಟಿಗೆ ನಾವೆಲ್ಲ 365 ಜನ ಒಟ್ಟಿಗೆ ಮೆಡಿಟೇಷನ್, ಕಮ್ಯುನಿಟಿ ಮೆಡಿಟೇಷನ್ ಮಾಡಿದಾಗ ಇನ್ನ ಪವರ್ಫುಲ್ ಆಗಿರುತ್ತೆ. ಸೊ ಐ ರಿಕ್ವೆಸ್ಟ್ ಪ್ರತಿಯೊಬ್ರು ಕೂಡ ಮೆಡಿಟೇಷನ್ ಮಾಡಿ ಇವಾಗ. ಡನ್. ಎಸ್. ರೆಡಿ? ಎಲ್ಲರೂ ಬಂದ್ರ? ಒಂದು 100 ಮೆಂಬರ್ಸ್ ಕ್ಯಾಮ್ರಾ ಆನ್ ಮಾಡಿದೀರಾ ಅಷ್ಟೇ. ಯಾವಾಗ ಕ್ಯಾಮ್ರಾ ಆನ್ ಮಾಡಿ ಅಟೆಂಡ್ ಮಾಡ್ತೀರಾ, ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಹೈಲಿ ಇರುತ್ತೆ. ಕ್ಯಾಮ್ರಾ ಆಫ್ ಆಗಿದ್ದಾಗ ಸೊ ಟ್ರೈ ಮ್ಯಾಕ್ಸಿಮಮ್ ಕ್ಯಾಮ್ರಾ ಆನ್ ಮಾಡಿ ಮಾಡ್ಲಿಕ್ಕೆ. ಓಕೆ, ಸೊ ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್, ರಿಲ್ಯಾಕ್ಸ್ ಆಗಿ ಆರಾಮಾಗಿ ಕೂತ್ಕೊಳ್ಳಿ. ಬಟ್ ಬೆನ್ನು ನೇರಾಗಿ ಇಟ್ಕೊಳ್ಳಿ, ಬೆನ್ನು ನೇರವಾಗಿ ಇಟ್ಕೊಳ್ಳಿ. ಐ ಜಸ್ಟ್ ಗೈಡ್, ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತಾ ಹೋಗ್ತೀನಿ. ಆ ರೀತಿಯಾಗಿ ನೀವೇನ್ ಮಾಡ್ತೀರಾ, ಮೆಡಿಟೇಟ್ ಮಾಡ್ತಾ ಹೋಗ್ತೀರಾ. ಸರಿನಾ? ಸೊ ಮೊದಲಿಗೆ ಪ್ರತಿಯೊಬ್ರು ಕೂಡ ನಿಮ್ಮ ಹಸ್ತದಲ್ಲಿ ಜ್ಞಾನ ಮುದ್ರೆ, ಮಂಡಿಯ ಮೇಲೆ. ನೆಕ್ಸ್ಟ್ ನಾನು ನಿಮ್ಗೆ ಪದ್ಮ ಮುದ್ರೆ ಹೇಳ್ತೀನಿ. ಸೊ ಯು ವಿಲ್ ಹೋಲ್ಡ್ ಲೈಕ್ ದಿಸ್. ಎಡಗೈ ಮೇಲೆ ಬಲಗೈನ ಇಟ್ಟು ನಿಮ್ಮ ನಾಭಿಯಿಂದ ಕೆಳಗಡೆ ಇಟ್ಕೊಳ್ತೀರ. ಓಕೆ, ನೆಕ್ಸ್ಟ್ ನಾನು ಹೇಳ್ತೀನಿ ಆವಾಗ. ಈಗ ಜ್ಞಾನ ಮುದ್ರೆ ಇಟ್ಕೊಳ್ತೀರಾ ಮಂಡಿಯ ಮೇಲೆ. ಸಿಟ್ ಸ್ಟ್ರೈಟ್. Am I audible? Music okay? High, low, ಕರೆಕ್ಟ್ ಆಗಿದೆಯಾ? ಜಾಸ್ತಿ ಮಾಡ್ಬೇಕಾ, ಕಡಿಮೆ ಮಾಡ್ಬೇಕಾ? ಕರೆಕ್ಟ್. ನನ್ನ ವಾಯ್ಸ್ ಜೋರಾಗಿ ಕೇಳ್ಬೇಕಷ್ಟೇ. ಥ್ಯಾಂಕ್ ಯು. ಪ್ರತಿಯೊಬ್ಬರು ಹಸ್ತದಲ್ಲಿ ಜ್ಞಾನ ಮುದ್ರೆ ಇಟ್ಕೊಳ್ತಾ, ಬಾಡಿ ರಿಲ್ಯಾಕ್ಸ್ ಆಗಿದೆ. ಈ ಕಾಲು ದೇಹವನ್ನ, ತಲೆಯನ್ನ ಸ್ವಲ್ಪ ಮೇಲೆತ್ತಿ, ಮಾಡ್ತಾ ಉಸಿರಾಟವನ್ನ ಗಮನಿಸ್ತಾ ಇದ್ರ, ದೇಹವನ್ನ ಗಮನಿಸ್ತಾ ಇದ್ರ.
ಮನಸ್ಸು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿ ಇಮ್ಯಾಜಿನ್ ಮಾಡಿ, ಕಲ್ಪನೆ ಮಾಡಿ, ನಿಮ್ಮನ್ನ ನೀವು ಇಮ್ಯಾಜಿನ್ ಮಾಡಿ ಒಂದು ಸಮುದ್ರ ತೀರದಲ್ಲಿ ಅಥವಾ ನದಿ ತೀರದಲ್ಲಿ ಕೂತ್ಕೊಂಡಿದ್ದೀರಾ, ಬೆಟ್ಟದ ತುದಿಯಲ್ಲಿ ಕೂತ್ಕೊಂಡಿದ್ದೀರಾ, ಧ್ಯಾನ ಮಾಡ್ತಾ ಇದ್ದೀರಾ. ಆಕಾಶದಲ್ಲಿ ಬೆಳದಿಂಗಳು, ಚಂದ್ರನ ಪ್ರಕಾಶಮಾನವಾದ ಬೆಳಕು ಬೀಳ್ತಾ ಇದೆ. ಇಮ್ಯಾಜಿನ್ ಮಾಡಿ, ಶಾಂತವಾಗಿದೆ. ಹಾಗೆ ಕಣ್ಮುಚ್ಕೊಂಡೆ ಇಮ್ಯಾಜಿನ್ ಮಾಡಿ, ಚಂದ್ರನಿಂದ ಪ್ರಕಾಶಮಾನವಾದ ಒಂದು ವಾಯ್ಲೆಟ್ ಕಲರ್, ನೇರಳೆ ಬಣ್ಣದ ಎನರ್ಜಿ ಸರ್ಕಲ್ ಚಂದ್ರನಿಂದ ಹೊರಟು ಹತ್ರಕ್ಕೆ ಬರ್ತಾ ಇದೆ. ಇಮ್ಯಾಜಿನ್ ಮಾಡಿ, ನಿಮ್ಮನ್ನ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಇದೆ. ಮಾಡಿ ನೀವು ಆ ಒಂದು ನೇರಳೆ ಬಣ್ಣದ ಎನರ್ಜಿ ಸರ್ಕಲ್ ಒಳಗಡೆ ಇದ್ದೀರಾ. ಸಂಪೂರ್ಣವಾಗಿ ಹೀಲ್ ಮಾಡ್ತಾ ಇದೆ. ಬಾಧೆಗಳನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ. ನಿಮ್ಮ ಮನಸ್ಸಿನ ಭಾವನೆಗಳು, ನೋವುಗಳು, ದುಃಖ, ಬೇಜಾರು ಪ್ರತಿಯೊಂದನ್ನು ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಲ್ಲಿರುವಂತಹ ಬ್ಲಾಕೇಜಸ್, ನಕಾರಾತ್ಮಕ ನಂಬಿಕೆಗಳನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದೆ. ಆ ಒಂದು ಎನರ್ಜಿ ಸರ್ಕಲ್ ನಿಮ್ಮ ಮನೆಯನ್ನ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಇದೆ. ಇಮ್ಯಾಜಿನ್ ಮಾಡಿ, ನಿಮ್ಮ ಮನೆಯಲ್ಲಿರತಕ್ಕಂಥ ನಕಾರಾತ್ಮಕತೆ, ನೆಗೆಟಿವ್ಸ್ನೆಲ್ಲ ರಿಮೂವ್ ಮಾಡ್ತಾ ಇದೆ. ನಿಮ್ಮ ಮನೆಯವರು, ಫ್ಯಾಮಿಲಿ ಪೀಪಲ್ ಎಲ್ಲರನ್ನ ಹೀಲ್ ಮಾಡಿ ಕ್ಲೆನ್ಸ್ ಮಾಡ್ತಾ ಇದೆ. ಹೀಲ್ ಮಾಡಿ ನೋಡ್ತಾ ನೋಡ್ತಾ ಹಾಗೆ ಆ ನೇರಳೆ ಬಣ್ಣದ ಎನರ್ಜಿ ಸರ್ಕಲ್ ಹಾಗೆ ಸಣ್ಣದಾಗಿ ಆಗ್ತಾ ಮಾಯ ಆಗ್ತಾ ಇದೆ. ಅಬ್ಸರ್ವ್ ಮಾಡಿ, ನಿಮ್ಮ ದೇಹ ತುಂಬಾ ರಿಲ್ಯಾಕ್ಸ್ ಆಗಿದೆ, ಮನಸ್ಸು ತುಂಬಾ ಹಗುರವಾಗಿದೆ, ಮೈಂಡ್ ಕೂಡ ತುಂಬಾ ಪ್ರಶಾಂತವಾಗಿದೆ. ಇಮ್ಯಾಜಿನ್ ಮಾಡಿ, ಇಮ್ಯಾಜಿನ್ ಮಾಡಿ ಚಂದ್ರ, ಪೂರ್ಣ ಚಂದ್ರನಿಂದ ಒಂದು ಗೋಲ್ಡನ್ ಕಲರ್ ಬ್ರೈಟ್ ಆಗಿ ಹೊಳಿತಾ ಇರೋಂತಹ ಗೋಲ್ಡನ್ ಕಲರ್, ಯೆಲ್ಲೋ ಕಲರ್ ಎನರ್ಜಿ ಸರ್ಕಲ್, ವೈಟ್ ಕಲರ್ ಎನರ್ಜಿ ಸರ್ಕಲ್ ಚಂದ್ರನಿಂದ ಹೊರಟು ನಿಮ್ಮ ಹತ್ರ ಬರ್ತಾ ಇದೆ. ನಿಮ್ಮನ್ನ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಇದೆ. ನಿಮ್ಮ ದೇಹ, ಮನಸ್ಸು, ಆತ್ಮವನ್ನ ಎನರ್ಜೈಸ್ ಮಾಡ್ತಾ ಇದೆ. ಪಾಸಿಟಿವ್ ಎನರ್ಜಿಯಿಂದ ತುಂಬುತ್ತಾ ಇದೆ, ರಿಚಾರ್ಜ್ ಮಾಡ್ತಾ ಇದೆ. ಆ ಒಂದು ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್ ಇಮ್ಯಾಜಿನ್ ಮಾಡಿ, ಆ ಒಂದು ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್ ನಿಮ್ಮ ಮನೆಯನ್ನ ಪೂರ್ತಿ ಆವರಿಸ್ಕೊಳ್ತಾ ಇದೆ.
ಮನೆಯನ್ನ ರೀಚಾರ್ಜ್ ಮಾಡ್ತಾ ಇದೆ, ಶಕ್ತಿಯುತ ಮಾಡ್ತಾ ಇದೆ, ಪಾಸಿಟಿವಿಟಿಯಿಂದ ತುಂಬ್ತಾ ಇದೆ. ನಿಮ್ಮ ಮನೆಯವ್ರನ್ನೆಲ್ಲ ಆವರಿಸ್ಕೊಂಡಿದೆ. ಫ್ಯಾಮಿಲಿ ಪೀಪಲ್ ಎಲ್ಲರನ್ನ ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್ ಕವರ್ ಮಾಡ್ತಾ ಅವರೆಲ್ಲರನ್ನು ಪಾಸಿಟಿವ್ ಮಾಡ್ತಾ ಇದೆ, ಎನರ್ಜಿ ತುಂಬ್ತಾ ಇದೆ. ಹಾಗೆ ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್ ಸಣ್ಣದಾಗ್ತಾ ಹಾಗೆ ಮಾಯ ಆಗ್ತಾ ಇದೆ. ಫೀಲ್ ಮಾಡಿ ನಿಮ್ಮ ಬಾಡಿ, ಮೈಂಡ್, ಸೋಲ್ ಪವರ್ಫುಲ್ ಆಗಿದೆ, ಚೈತನ್ಯ ಭರಿತವಾಗಿದೆ, ಪಾಸಿಟಿವ್ ಆಗಿದೆ, ಎನರ್ಜೆಟಿಕ್ ಆಗಿದೆ. ಫೀಲ್ ಮಾಡಿ, ತುಂಬಾನೇ ಖುಷಿ ಅನ್ನಿಸ್ತಾ ಇದೆ, ಹ್ಯಾಪಿ ಅನ್ನಿಸ್ತಾ ಇದೆ. ಹಾಗೆ ಕಣ್ಮುಚ್ಕೊಂಡೆ ಹಸ್ತದಲ್ಲಿ ಪದ್ಮ ಮುದ್ರೆ, ಎಡಗೈ ಮೇಲೆ ಬಲಗೈ ಹಸ್ತವನ್ನ ಇಟ್ಕೊಳ್ಳಿ. ಹಾಗೆ ಕಣ್ಮುಚ್ಕೊಂಡೆ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ ಪಾಸಿಟಿವ್ ಆಗಿ ಒಂದು ಎನರ್ಜಿ ಬ್ಲೆಸ್ಸಿಂಗ್ಸ್ ತಗೊಳ್ಳಿ. ಇವಾಗ भवतु सर्वेषां शान्तिर्भवतु सर्वेषां पूर्णं भवतु मङ्गलं भवतु। शान्ति शान्ति शान्ति। स्वस्तिर्भवतु सर्वेषां शान्तिर्भवतु।
ಡೀಪ್ ಇನ್ಹೇಲ್ ಮಾಡ್ತಾ ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ತಲೆನ ಮೇಲೆತ್ತಿ, ಫಿಂಗರ್ಸ್ ಓಪನ್. ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ಹುಣ್ಣಿಮೆಯ ಶಕ್ತಿಯ ಜೊತೆ. ಹೈ ಎನರ್ಜಿ ಕನೆಕ್ಟ್ ಮಾಡ್ಕೊಳ್ಳಿ, ರಿಸೀವ್ ಮಾಡ್ಕೊಳ್ಳಿ. ನಿಮ್ಮ ಫಿಂಗರ್ಸ್ ಮುಖಾಂತರ ದೇಹ, ಮನಸ್ಸು, ಆತ್ಮವನ್ನ ರೀಚಾರ್ಜ್ ಮಾಡ್ಕೊಳ್ಳಿ. ಹಸ್ತಗಳಲ್ಲಿ ಎನರ್ಜಿನ ರಿಸೀವ್ ಮಾಡಿ, ಎನರ್ಜಿನ ತುಂಬಿಕೊಳ್ಳಿ ಹಸ್ತದಲ್ಲಿ. ಫೀಲ್ ಮಾಡಿ ನಿಮ್ಮ ಹಸ್ತದಲ್ಲಿ ಒಂದು ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್ ರಿಸೀವ್ ಮಾಡ್ತಾ ಇದ್ದೀರಾ. ಎರಡೂ ಕೈನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ಸ್ ರೂಪದಲ್ಲಿ. ಸೆಷನ್ ಅಲ್ಲಿರೋ ಪ್ರತಿಯೊಬ್ಬೊಬ್ಬರಿಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಾಗೆ ಇಮ್ಯಾಜಿನ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತಗಳನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಒಂದು ರಿಚುಯಲ್ಗೆ ಗ್ರಾಟಿಟ್ಯೂಡ್ ಸಲ್ಲಿಸ್ತಾ, ಕಮ್ಯುನಿಟಿಗೆ ಗ್ರಾಟಿಟ್ಯೂಡ್ ಸಲ್ಲಿಸ್ತಾ, ರಬ್ ಯೋರ್ ಪಾಮ್ಸ್. ನಿಮ್ಮ ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಅಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡಿರಿ. Done. So right now, how are you feeling? How is your experience? ಹೇಗೆ ಅನಿಸ್ತಾ ಇದೆ? ಹೇಗಿದೆ ಅನುಭವ? ಒಂದು ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ. Awesome. Amazing, amazing, Fantastic. Wonderful, Guruji. Amazing, sir. ಎಲ್ಲ ಲೇಯರ್ ಆಗಿ ಹೋದಂಗೆ ಅನಿಸ್ತು ಸರ್. Sir, excellent, sir. Thank you so much all of you. Before ಕೆಲವರೆಲ್ಲ ಎಕ್ಸಿಟ್ ಹಾಕಿನ ಮೊದಲು ಲೆಟ್ ಮಿ ಅನೌನ್ಸ್. ಸೊ ಬುದ್ಧ ಪೂರ್ಣಿಮಾ ಪ್ರಯುಕ್ತ ಎಲ್ಲರಿಗೂ ಮೆಡಿಟೇಷನ್ ಅಂದ್ರೆ ಏನು, ಯಾವ ತರ ಮೆಡಿಟೇಟ್ ಮಾಡಬೇಕು, ಸೊ ಮೆಡಿಟೇಷನ್ ಇಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂಡ್ ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು, ಸೊ ನೆಕ್ಸ್ಟ್ ವೀಕ್ ಅಲ್ಲಿ 5 days ಮೆಡಿಟೇಷನ್ ಕ್ಲಾಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಕ್ ಮಂಡೇ ಟು ಫ್ರೈಡೇ. ಓಕೆ, ಎಷ್ಟು ಗಂಟೆಗೆ ಸರ್? ಬೆಳಗ್ಗೆ 5:30 ಇಂದ 6 ಗಂಟೆ, 5:30 to 6, ಹಾಫ್ ಅನ್ ಅವರ್ ಅಷ್ಟೇ. 32 or maximum 40 minutes ಒಳಗಡೆ 5:30 to 6:30. Done. So it's a free class. Okay, free class.
ಸಾಕಷ್ಟು ಜನ ಹೆಲ್ಪ್ ಆಗ್ಲಿ, ಬೆನಿಫಿಟ್ ಪಡ್ಕೊಳ್ಳಿ, ಮೆಡಿಟೇಷನ್ ಮಾಡ್ಲಿ, ಜೊತೆಗೆ ಸೇರಿ ಒಟ್ಟಿಗೆ ಸೇರಿ ಮಾಡಿದಾಗ ಇನ್ನ ಪವರ್ಫುಲ್ ಆಗಿರುತ್ತೆ, ಇನ್ನ ವಂಡರ್ಫುಲ್ ಆಗಿರುತ್ತೆ. ಐ ಟೀಚ್ ಸೋ ಮೆನಿ ಥಿಂಗ್ಸ್, ಅದರಲ್ಲಿ ಸಾಕಷ್ಟು ವಿಚಾರಗಳೆಲ್ಲ ಹೇಳ್ಕೊಡ್ತೀನಿ. ಸೊ ಇಟ್ಸ್ ಅ ಲೈವ್ ಅಲ್ಲಿ ನಡೆಯುತ್ತೆ, ಲೈವ್ ಅಲ್ಲಿ ಮಾತ್ರ ಅಟೆಂಡ್ ಮಾಡಬೇಕು. ರೆಕಾರ್ಡಿಂಗ್ ಎಲ್ಲ ಬರೋದಿಲ್ಲ, ರಿಪ್ಲೇ ಎಲ್ಲ ಬರೋದಿಲ್ಲ, ಲೈವ್ ಅಷ್ಟೇ. ಅದು ಬೆಳಗ್ಗೆ ಜಾಯಿನ್ ಆಗ್ತೀರಾ, ಮಾಡ್ತೀರಾ ಅಷ್ಟೇ. ಡನ್. ಸೊ ಹೌ ಮೆನಿ ಆಫ್ ಯು ಆರ್ ರೆಡಿ? ಎಷ್ಟು ಜನ ರೆಡಿ ಇದ್ದೀರಾ? ಮಾರ್ನಿಂಗ್ ಮೆಡಿಟೇಷನ್, ಫ್ರೀ ಮೆಡಿಟೇಷನ್, ಸಹಜ ಧ್ಯಾನ ಕ್ಲಾಸ್ಗೆ ಅನ್ಮ್ಯೂಟ್ ಮಾಡಿ ಹೇಳಿ ನನಗೆ. I'm ready. Ready, sir. Ready, sir. Ready, sir. ಗುರುಗಳೇ. I am also ready. I am ready. Happy night, Guruji. Happy night. I'm ready, sir. ಸೊ ಇಟ್ಸ್ ಅ ಫ್ರೀ ಕ್ಲಾಸ್ ಇರೋದ್ರಿಂದ ಇನ್ನೊಂದಷ್ಟು ಜನಕ್ಕೆ ನೀವು ಶೇರ್ ಮಾಡ್ಬೋದು, ಇನ್ವೈಟ್ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರು ಹೆಲ್ಪ್ ಆಗುತ್ತೆ. ಬೆಳಗ್ಗೆ ಎದ್ದೇಳ್ತಾ ಇಲ್ಲ, ಸೋಂಬೇರಿ ಆಗಿದ್ದಾರೆ ಅಂದ್ರೆ ಅವ್ರಿಗೂ ಎಬ್ರಿಸಿ ಅಟೆಂಡ್ ಮಾಡೋ ಥರ ಮಾಡ್ಬೋದು. ಸರಿನಾ? ಸೊ ಅವರು ಕಲೀಲಿ. ಡನ್. ಒನ್ ಮೋರ್ ಥಿಂಗ್, ಈಗ ಸೆಷನ್ ನಂತರ ಆಚೆಗಡೆ ಬಾಲ್ಕನಿ ಅಥವಾ ಟೆರೆಸ್ ಅಲ್ಲಿ ನೀವೇನ್ ಮಾಡ್ಬೇಕು, ನೀರ್ ಬಾಟಲ್ ತಗೊಳ್ತೀರಾ, ನೀರನ್ನ ತುಂಬಿಸ್ತೀರಾ, ವಾಟರ್ ಬಾಟಲ್ ನ ಫಿಲ್ ಮಾಡಿ. ಸೊ ನೀವೇನ್ ವಿಷಸ್ ಎಲ್ಲ ಬರ್ದಿದ್ರೆ ಅದನ್ನೆಲ್ಲ ಇನ್ನೊಂದ್ಸರಿ ಹೇಳ್ಕೊಂಡು ನೀರಿಗೆ ಎನರ್ಜಿ ಕೊಡ್ತಾ, ಚಾರ್ಜ್ ಮಾಡ್ತಾ, ಈ ನೀರನ್ನ ರಾತ್ರಿ ಪೂರ್ತಿ, ಅಂದ್ರೆ ಬಾಟಲ್ ನ ರಾತ್ರಿ ಪೂರ್ತಿ ಬೆಳದಿಂಗಳಲ್ಲಿ, ಅಂದ್ರೆ ಆಕಾಶದ ಬೆಳದಿಂಗಳಲ್ಲಿ ಬಾಲ್ಕನಿ, ಟೆರೆಸ್, ಎಲ್ಲಾದ್ರೂ ಹೊರಗಡೆ ಮನೆಯಿಂದ ಆಚೆಗಡೆ ಆದ್ರೂ ಸರಿ, ರಾತ್ರಿ ಪೂರ್ತಿ ಇಡ್ತೀರಾ. ಬೆಳಗ್ಗಿನ ಜಾವನೆ ಸೂರ್ಯೋದಯ ಸಮಯದಲ್ಲಿ ಎದ್ದು ಆ ಬಾಟಲ್ ನ ತಗೊಂಡು ಕಂಪ್ಲೀಟ್ ನೀರು ಕುಡಿತೀರಾ. ವಂಡರ್ಫುಲ್ ಆಗಿ ನಿಮ್ಗೆ ಒಂದು ಎನರ್ಜಿ ಅಂಡ್ ಎಲ್ಲ ಸಿಗುತ್ತೆ. ಪ್ಲಾಸ್ಟಿಕ್ ಬಾಟಲ್ ಬೇಡ. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ನಾನು ನಿಮ್ಗೆಲ್ಲರಿಗೂ ಅನೌನ್ಸ್, ಎಸ್, ದಟ್ಸ್ ಇಟ್. ಇನ್ನೊಂದು ವಿಚಾರ ಹೇಳ್ಬೇಕಂತಿದ್ದೆ. ಹೌ ಮೆನಿ ಆಫ್ ಯು ಆರ್ ಅಟೆಂಡಿಂಗ್? ಎಷ್ಟು ಜನ ಅಟೆಂಡ್ ಮಾಡ್ತಾ ಇದ್ದೀರಾ ದಿ ಮ್ಯಾಜಿಕ್ ಬುಕ್? ಲೆಟ್ ಮಿ ನೋ. ಎಷ್ಟು ಜನ ಅಟೆಂಡ್ ಮಾಡ್ತಾ ಇದ್ದೀರಾ ದಿ ಮ್ಯಾಜಿಕ್ ಬುಕ್? ಇವತ್ತು 24ನೇ ದಿನ. Yes, ಇವತ್ತು 24, ನಾಳೆ 24 ಮಾಡ್ತೀರಾ. ಯೂಟ್ಯೂಬ್ ಚಾನೆಲ್ ನ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನೆಲ್ ಬರ್ತಾ ಇದೆ, ಎವ್ರಿ ಡೇ ಬರ್ತಾ ಇದೆ. ನೋಡಿ ಕಲಿತೀರಾ, ಪ್ರಾಕ್ಟೀಸ್ ಮಾಡ್ತೀರಾ. ಇಟ್ಸ್ 28 days, 30 days ನ ಮ್ಯಾಜಿಕ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸಸ್. ವಂಡರ್ಫುಲ್ ಆಗಿ ಎಷ್ಟು ಜನ ಆಲ್ರೆಡಿ ರಿಸಲ್ಟ್ಸ್ ಪಡ್ಕೊಳ್ತಾ ಇದ್ದೀರಾ? ನಿಮ್ಮ ಲೈಫಲ್ಲಿ ಚೇಂಜಸ್ ನೋಡ್ತಾ ಇದ್ದೀರಾ? ಲೆಟ್ ಮಿ ನೋ. ಚೇಂಜಸ್ ಮ್ಯಾಜಿಕಲಿ ನಿಮ್ ಲೈಫಲ್ಲಿ ಚೇಂಜಸ್ ನೋಡ್ತಾ ಇರೋಂಥವ್ರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಅಥವಾ ಅನ್ಮ್ಯೂಟ್ ಮಾಡಿ ಹೇಳಿ, ಎಸ್ ಸರ್, ನನ್ನ ಲೈಫಲ್ಲಿ ಚೇಂಜಸ್ ನೋಡ್ತಾ ಇದ್ದೀನಿ. Yes, ಹೌದು ಗುರುಜಿ. ಒಂದೊಂದು step ಮುಂದೆ ಹೋಗ್ತಾ ಇದೆ ಗುರುಜಿ. ಚೇಂಜ್ ಆಗಿದೆ ಸರ್, ತುಂಬಾ ಚೇಂಜ್ ಆಗಿದೆ ಸರ್. ಹೇಳ್ತಾನೆ ಇದೀವಿ ಸರ್ ಇವಾಗಂತೂ. Done. Thank you so much. That's it. Shubharatri. Happy night, all of you. Okay. So ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಗೆ ಎಲ್ಲನೂ ಬರುತ್ತೆ. ಅದರಲ್ಲಿ ಮ್ಯಾಜಿಕ್ ಬುಕ್ ಪ್ರತಿಯೊಂದು ಅದರಲ್ಲಿ ಆಲ್ರೆಡಿ ಬರ್ತಾ ಇದೆ. ಸರಿನಾ? ಎಸ್. ವಾಟರ್ ಬಾಟಲ್ ಟೀಮ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನೀವು ಯಾವ ಗ್ರೂಪ್ ಅಲ್ಲಿ ಲಿಂಕ್ ಬಂದಿತ್ತು ಆ ಗ್ರೂಪ್ ಅಲ್ಲಿ ಅಡ್ಮಿನ್ ನಂಬರ್ ಇರುತ್ತಲ್ವಾ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ವಿಲ್ ಗೆಟ್ ಇಟ್. ಸರಿನಾ? ಅಥವಾ ಟೀಮ್ ನಂಬರ್ ಕೂಡ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾರೆ ನೋಡಿ, ಯು ಕ್ಯಾನ್ ಗೆಟ್ ದಟ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್. ಶುಭರಾತ್ರಿ. ಮಂಡೇ ಇಂದ ಸ್ಟಾರ್ಟ್ ಆಗುತ್ತೆ, 27th ಇಂದ ಮಾರ್ನಿಂಗ್ 5:30 ಇಂದ 6 o'clock ವರೆಗೂ ಧ್ಯಾನ ಮೆಡಿಟೇಷನ್ ಕ್ಲಾಸ್ ಅಂಡ್ ಸಾಕಷ್ಟು ಬೇರೆನೂ ಎಲ್ಲ ಕಲಿತೀರಾ ಅದರಲ್ಲಿ.
It's a free class. Be ready, get ready. ಟೀಮ್ ನಂಬರ್ ಹಾಕಿದಾರೆ ನೋಡಿ, ಕಾಂಟ್ಯಾಕ್ಟ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ರೈಟ್ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ, ಹ್ಯಾಪಿ ನೈಟ್, ಸಿ ಯು ಆಲ್. ಐ ಟೇಕ್ ಸಮ್ 2-3 ಶೇರಿಂಗ್ಸ್ ಕೇಳ್ತೀನಿ, ಹ್ಯಾಂಡ್ ರೈಸ್ ಮಾಡಿರೋರ್ದು, ದೆನ್ ವಿಲ್ ಎಂಡ್ ದ ಸೆಷನ್. ಲಲಿತಾ ಮಹೇಶ್ ಅವರೇ ಹೇಳಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಹ್ಯಾಪಿ ಈವ್ನಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಹ್ಯಾಪಿ ಈವ್ನಿಂಗ್. ಸರ್ ತುಂಬಾ ಖುಷಿ ಅನ್ನಿಸ್ತಾರೆ. ಬಟ್ ರೆಗ್ಯುಲರ್ ಆಗಿ ಇವಾಗ 4-5 ಪೂರ್ಣಮಿ ಮತ್ತು ಅಮಾವಾಸ್ಯೆ ಸೇರಿ 4-5 ಟೈಮ್ಸ್ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ ನಿಮ್ ಜೊತೆಗೆ. ತುಂಬಾ ಖುಷಿ ಅನ್ನಿಸ್ತಾ ಇದೆ. ಹಂಗೆ ನಾನು ವಾಟರ್ ಬಾಟಲ್ಗೂ ಕೂಡ ಆರ್ಡರ್ ಮಾಡಿದ್ದೀನಿ ಸ್ನೇಹ ಮೇಡಮ್ ಜೊತೆ ಮಾತಾಡಿ. ಇನ್ನೇನ್ ಕಳ್ಸಿಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಇವತ್ತು ಎನರ್ಜಿ ಏನಂತಂದ್ರೆ, ನೀವು ಹೇಳೋಕಿನ ಮುಂಚೆನೆ ಗೋಲ್ಡನ್ ಫಿಂಗರ್ ನೀವು ತಗೊಳ್ಳಿ ಅಂದಾಗ ನಂಗೆಲ್ಲೋ ಒಂದ್ ಕಡೆ ಮೇಲೆಯಿಂದ ಬೀಳ್ತಾ ಇದೆ ಅನ್ನೋ ಪಾಯಿಂಟ್ಸ್ ಫುಲ್ ಆ ತರ ಅನಿಸ್ತಾ ಇತ್ತು ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಮನೇಲಿ ಏನೇ ಒಂದಿದ್ರು ತುಂಬಾ ಎನರ್ಜಿ ಸಿಗ್ತಾ ಇದೆ. ತುಂಬಾ ಚೆನ್ನಾಗಿ ಫ್ಲೋ ಅಲ್ಲಿ ಹೋಗ್ತಾ ಇದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್ ಫಾರ್ ಶೇರಿಂಗ್. ನವೀನ್, ಗ್ರಾಟಿಟ್ಯೂಡ್ ನವೀನ್ ಅವರೇ, ಅನ್ಮ್ಯೂಟ್ ಮಾಡಿ ಸರ್. Thank you for the gratitude. Almost ಇವತ್ತಿಗೆ I've done with 230 gratitudes. This book is Wow. completely of gratitude. So Awesome. it started with Super. ನಿಮ್ಮ ನ್ಯೂಮರಾಲಜಿ ಕ್ಲಾಸ್ ಸ್ಟಾರ್ಟ್ ಆಗಿದ್ದು, ಅಂಡ್ ಗ್ರಾಟಿಟ್ಯೂಡ್ ಕ್ಲೋಸ್ ಗ್ರಾಟಿಟ್ಯೂಡ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಬರಿತಾ ಇದ್ದೀವಿ. ಅದು ಸಡನ್ ಆಗಿ ಅದು ಯಾವ ಗ್ಯಾಪ್ನ ಬರುತ್ತೆ ಅರ್ಥ ಆಗ್ತಾ ಇಲ್ಲ. ಗ್ಯಾಪ್ನ ಬಂದಂಗೆ ಐ ಕೀಪ್ ಇಟ್ ರೆಡಿ ಫಾರ್ ನೆಕ್ಸ್ಟ್ ಟುಮಾರೋ. ಸೊ ಆಲ್ಮೋಸ್ಟ್ 230 I've done with.